ಸಮಸ್ಯೆಗಳಿಗೆ ಸವಾಲೆಸೆದು ಸಾಧನೆಯ ಪಥಕ್ಕೊಂದು ಸಾರ್ಥಕತೆ ನೀಡಿದ ಸಾಧಕರಿವರು. ಭರವಸೆಗಳನ್ನೇ ಬದುಕನ್ನಾಗಿಸಿಕೊಂಡು ಇತರರ ಬಾಳ್ವೆಯ ಬಂಡಿಗೆ ಬಡಿಗೋಲಾದ ಅಪ್ರತಿಮರಿವರು. ಜನಸಾಮಾನ್ಯರ ನಡುವೆ ಅಸಾಮಾನ್ಯತೆ ಮೆರೆದ ಧೀಮಂತರಿವರು. ಇದು ಸಾಧಕರ ಸಾಧನೆಗಳನ್ನು ನಿಮಗೆ ಪರಿಚಯಿಸುವ ವಿಶೇಷ ಸರಣಿ ಸ್ಫೂರ್ತಿ. ನಾನು ಶ್ರುತಿ. ಇವತ್ತಿನ ಎಪಿಸೋಡ್ನಲ್ಲಿ ಅತಿಥಿಯ ವಿಶೇಷತೆ ಅಂದ್ರೆ ಇವರಿಗೆ ಮರಗಳೇ ಮಕ್ಕಳು. ಸಾಮಾನ್ಯವಾಗಿ ದಂಪತಿಗಳು ಮದುವೆ ಆದ 3-4 ವರ್ಷಗಳಲ್ಲಿ ಮಕ್ಕಳಾಗಲಿಲ್ಲವೆಂದ ಕೂಡಲೇ ಕೊರಗಲು ಶುರು ಮಾಡುತ್ತಾರೆ. ಕೆಲವರು 10 ವೈದ್ಯರ ಬಳಿ ಹೋಗಿ ತಮ್ಮ ಬೆವರಿನ ಹಣವನ್ನ ಕಳೆದುಕೊಂಡ್ರೆ, ಇನ್ನೂ ಕೆಲವರು ಕಂಡ ದೇವರಿಗೆಲ್ಲ ಹರಕೆ ಹೊತ್ತು ಮಡಿಲು ತುಂಬಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದ್ರೆ ಇಲ್ಲೊಂದು ದಂಪತಿಗಳು ತಮಗೆ ಮಕ್ಕಳಲ್ಲದಿದ್ರೆ ಏನಾಯ್ತು, ಗಿಡ ಮರಗಳೇ ನಮ್ಮ ಮಕ್ಕಳು ಎಂದುಕೊಂಡು ಕಳೆದ 15 ವರ್ಷಗಳಿಂದ ಆ ಮರಗಳನ್ನ ಮಕ್ಕಳಂತೆ ಪೋಷಿಸುತ್ತಿದ್ದಾರೆ, ಪಾಲಿಸುತ್ತಿದ್ದಾರೆ. ಬೆಂಗಳೂರಿನಿಂದ ಸುಮಾರು 530 ಕಿಲೋಮೀಟರ್ ದೂರದಲ್ಲಿರುವ ವಿಜಾಪುರ ಬರದ ನಾಡೆಂದೇ ಹೆಸರುವಾಸಿ. ನಾನಾ ಧರ್ಮೀಯರ ಆಡಳಿತಕ್ಕೆ ಈ ಜಿಲ್ಲೆ ಒಳಪಟ್ಟ ಕಾರಣ ಇಲ್ಲಿಯ ಸಂಸ್ಕೃತಿಯು ಬೇರೆಲ್ಲ ಜಿಲ್ಲೆಗಳಿಗಿಂತ ಕೊಂಚ ಭಿನ್ನ. ಸೂಕ್ಷ್ಮವಾಗಿ ಗಮನಿಸಿದರೆ ಈ ಜಿಲ್ಲೆಯ ಮೇಲೆ ಸೂಫಿ ಸಂತರ ಪ್ರಭಾವ ಹೆಚ್ಚಾಗಿರುವುದು ಕಾಣಸಿಗುತ್ತೆ. ಇತ್ತೀಚೆಗೆ ಸರ್ಕಾರ ಈ ಪಟ್ಟಣಕ್ಕೆ ವಿಜಯಪುರ ಎಂಬುದಾಗಿ ಮರುನಾಮಕರಣ ಮಾಡಿತ್ತು. ಆದರೆ ಸುಮಾರು 7 ಶತಮಾನಗಳ ಹಿಂದೆಯೇ ಈ ಜಿಲ್ಲೆಗೆ ಇದೇ ಹೆಸರು ಚಾಲ್ತಿಯಲ್ಲಿತ್ತು ಅನ್ನೋದು ಇತಿಹಾಸದ ಪುರಾವೆಗಳಿಂದ ತಿಳಿದು ಬರುತ್ತೆ. ಹೇಳಿ ಕೇಳಿ ಇದೊಂದು ಒಣ ಪ್ರದೇಶ. ಎತ್ತ ನೋಡಿದರೂ ಬೋಳು ಬೋಳಾಗಿ ಕಾಣುವ ಭೂಮಿಗಳು. ಈ ಕಾರಣದಿಂದ ಇಲ್ಲಿಯ ಕೃಷಿಕರು ಹೆಚ್ಚಾಗಿ ಒಣ ಬೇಸಾಯ ಪದ್ಧತಿಯಲ್ಲೇ ತಮ್ಮ ಬದುಕನ್ನು ಕಂಡುಕೊಂಡಿದ್ದಾರೆ. ಬೆರಳೆಣಿಕೆಯಷ್ಟು ನೀರಾವರಿ ಜಮೀನುಗಳು ಮಾತ್ರ ಅಲ್ಲಲ್ಲಿ ಕಂಡುಬರುತ್ತವೆ. ಮಧ್ಯಮ ವರ್ಗದವರೇ ಹೆಚ್ಚಾಗಿ ನೆಲೆಸಿರುವ ಈ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಪಾತಾಳ ಮುಟ್ಟಿರುವುದನ್ನು ಸರ್ಕಾರಿ ಅಂಕಿ ಅಂಶಗಳೇ ದೃಢಪಡಿಸುತ್ತವೆ. ಇಂತಹ ಸನ್ನಿವೇಶದಲ್ಲಿಯೂ ಒಂದು ಪ್ರದೇಶ ಮಾತ್ರ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ಇದರ ಒಳ ಹೊಕ್ಕರೆ ಮಲೆನಾಡಿನ ಅನುಭೂತಿಯಾಗುತ್ತದೆ. ಇಬ್ರಾಹಿಂಪುರದ ರೈಲ್ವೆ ನಿಲ್ದಾಣದ ಬಳಿ ಇರುವ ವಜ್ರ ಹನುಮಾನ ಬಡಾವಣೆಯಲ್ಲಿ 1 ಎಕರೆ ವಿಸ್ತೀರ್ಣದಲ್ಲಿರುವ ಉದ್ಯಾನವನವಿದು. ಸದ್ಯ ಈ ಉದ್ಯಾನವನ ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸುಪರ್ದಿಯಲ್ಲಿದೆ. ಸರ್ಕಾರಿ ನಿರ್ವಹಣೆಯಲ್ಲಿರುವ ಉದ್ಯಾನವನಗಳು ಹೇಗಿರುತ್ತವೆ ಎಂಬುದನ್ನು ಕಂಡಿರುವ ನಿಮಗೆ ಇದು ತದ್ವಿರುದ್ಧವಾಗಿ ಭಾಸವಾಗಬಹುದು. ಸುತ್ತಮುತ್ತಲೂ ಎಲ್ಲೂ ಕಾಣದ ಹಸಿರಸಿರಿ ಇಲ್ಲಿ ಮಾತ್ರ ಕಂಗೊಳಿಸುತ್ತಿದೆ. ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ಗಿಡ ಮರಗಳೇ ಕಾಣುತ್ತವೆ. ಕಿವಿಗೆ ಪಕ್ಷಿಗಳ ಕಲರವ ಕಚ್ಚಗುಳಿ ಇಡುತ್ತಿರುತ್ತವೆ. ಉದ್ಯಾನವನ ಸ್ಥಳೀಯ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಳಪಟ್ಟರೂ ಇದನ್ನು ನಿರ್ವಹಿಸುತ್ತಿರುವುದು ಮಾತ್ರ ಸರ್ಕಾರವಲ್ಲ. ಇಂದಿಗೂ ಇದರ ನಿರ್ವಹಣೆಗೆ 1 ನಯಾ ಪೈಸೆಯನ್ನು ಪಡೆಯದ ವ್ಯಕ್ತಿಯೊಬ್ಬ ತನ್ನ ಸ್ವಂತ ಪರಿಶ್ರಮದಿಂದಲೇ ಇಲ್ಲಿಯ ಹಸಿರಿಗೆ ಕಾರಣಕರ್ತನಾಗಿದ್ದಾನೆ. ಈ ಹಸಿರಿನ ಹಿಂದೆ ಈತನ 15 ವರ್ಷಗಳ ತಪಸ್ಸಿದೆ, ಶ್ರದ್ಧೆ ಇದೆ, ಪರೋಪಕಾರವಿದೆ. ಅಂದಿನಿಂದ ಇಂದಿನವರೆಗೂ ಯಾರಿಂದಲೂ ಏನನ್ನೂ ಬಯಸದ ಈತ ಇಂದಿಗೂ ದಿನಂಪ್ರತಿ ಇದರ ಸೇವೆಯಲ್ಲಿಯೇ ನೆಮ್ಮದಿ ಕಾಣುತ್ತಿದ್ದಾನೆ. ಹೀಗೆ ತನ್ನ ಸ್ವಪ್ರತಿಷ್ಠೆಯಿಂದಲೇ ಬರಡು ನೆಲದಲ್ಲಿ ಹಸಿರನ್ನು ಸೃಷ್ಟಿಸಿದವರೇ ಈರಪ್ಪನಾಶಿ. ಈರಪ್ಪನಾಶಿಯ ಪೂರ್ವಾಪರದ ಅವಶ್ಯಕತೆ ಇಂದಿನ ಈ ಎಪಿಸೋಡ್ಗೆ ಅವಶ್ಯಕತೆ ಇಲ್ಲ. ಆದ್ದರಿಂದ ಆತನ ಹಿಂದಿನ ವಿಚಾರಗಳನ್ನು ನಾವು ನಿಮಗೆ ತಿಳಿಸಲು ಪ್ರಯತ್ನಿಸದೆ ವಾಸ್ತವ ಸ್ಥಿತಿಯನ್ನು ಮಾತ್ರ ಅವಲೋಕಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ನಮಗಿವರು ಕಂಡಿದ್ದು ಒಬ್ಬ ಪರಿಸರ ಪ್ರೇಮಿಯಾಗಿ ಮಾತ್ರ.
ಇಳಿ ವಯಸ್ಸಲ್ಲೂ ಕುಗ್ಗದ ಇವರ ಪರಿಸರ ಪ್ರೇಮ ಇವರನ್ನಿಂದು ನಿಮ್ಮ ಮುಂದೆ ತರುವಂತೆ ಮಾಡಿದೆ. ಏನೋ ನಮ್ಮ ತಲೆ ಗೊತ್ತ್ರಿ 15-16 ವರ್ಷ ಆಗ್ಲತ್ರಿ. ಸಿಂಗಿಯಿಂದ ಒಬ್ಬಸರು ಅಲ್ಲಿ ಗಿಡಗಳು ತಗೊಂಬಂದ್ ಹಚ್ಚಿರಿ. ಬೆಳೆಸಬೇಕಾದ್ರೆ ಒಂದ್ ಸ್ವಲ್ಪ ಕಷ್ಟ ಆಕರಿ. ಬೆಳೆದಿಂದ 4 ಮಂದಿ ಒಳ್ಳೇದಾಕರಿ. ಬೆಳೆಸೋತನ ಒಂದ್ ಸ್ವಲ್ಪ ಕಷ್ಟ ಆಕರಿ. ಬೆಳೆದಿಂದ 4 ಮಂದಿ ಎಲ್ಲ ಒಳ್ಳೇದಾಗ್ತಾರಿ. ಎಲ್ಲಾ ಇದ್ದಿದ್ದು ಗಿಡ ಪಡ ಅವು ಇವು ಬೆಳೆಸಿದ್ರ ಎಲ್ಲಾರಿಗೂ ಒಳ್ಳೆ. ಬರೀ ಬೆಳೆಸ್ಬೇಕು ಅತ್ತಾರಿ. ಕಡಿಯವ್ರು ಹೆಚ್ಚಾಗ್ಯಾರ, ಬೆಳೆಸೋರು ಕಮ್ಮಿ ಆಗ್ಯಾರ ಜಗತ್ನಾಗ. ಇಡೀ ಜೀವಮಾನದಲ್ಲಿ ಒಂದೆರಡು ಗಿಡ ನೆಡುವುದೇ ಅಪರೂಪವಾಗಿರುವ ಇಂತಹ ಸಂದರ್ಭದಲ್ಲಿ ಈತ ನೆಟ್ಟ ಸಸಿಗಳಿಗೆ ಲೆಕ್ಕವಿಲ್ಲ. ಹೀಗೆ ನೆಟ್ಟವುಗಳಲ್ಲಿ ಅಳಿದುಳಿದವೇ ನಮ್ಮೆಲ್ಲರ ಹುಬ್ಬೇರಿಸುವಷ್ಟಿದೆ. ಹೀಗೆ 15 ವರ್ಷಗಳ ಹಿಂದೆ ಸತತವಾಗಿ ನೆಟ್ಟ ಸಸಿಗಳು ಉತ್ತಮ ಹಾರೈಕೆಯಿಂದ ಇಂದು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿವೆ. ಇಂತಹ ಬೆಳೆದು ನಿಂತ ಮರಗಳ ಸಂಖ್ಯೆಯೇ ಇಂದು ಸರಿಸುಮಾರು 2,000ವನ್ನು ದಾಟುತ್ತದೆ ಎಂದ್ರೆ ನಿಮಗೆ ಆಶ್ಚರ್ಯವಾಗಬಹುದು. ಇಂತಹ ಹಸಿರಸಿರಿಯಿಂದ ಸುತ್ತಮುತ್ತಲಿನ ಜನಕ್ಕಿಂದು ಉಸಿರಾಡಲು ಒಳ್ಳೆಯ ಗಾಳಿ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಬಂದವರಿಗೆ ನೆರಳನ್ನು ನೀಡುತ್ತಿರುವ ಈ ಸಾವಿರಾರು ಮರಗಳು ಸಾವಿರಾರು ಪಕ್ಷಿಗಳಿಗೆ ಆಶ್ರಯವನ್ನೂ ನೀಡಿದೆ. ನಾಶಿ ಅವರು ಬಹಳ ದಿವಸದಿಂದ ಇಲ್ಲೇ ಗಾರ್ಡನ್ದಲ್ಲಿ ಕೆಲಸ ಮಾಡ್ತಾ ಇರೋದು ನಾವು ನೋಡ್ತಾ ಇರೋದ್ರಿ. ಹಂಗಾಗಿ ಬಹಳ ವರ್ಷದಿಂದನೇ ಅವರು ಇದೆಲ್ಲ ಬೆಳೆದಿರೋದು ಗಿಡಗಳೆಲ್ಲ ಅವರೇ ಬೆಳೆಸಿರೋದು. ಬೆಳಗ್ಗೆ 5:30ಯಿಂದ ಸಾಯಂಕಾಲ 8:30 ತನಕ ಅವ್ರು ಇಲ್ಲೇ ಇರೋದು. ಮನೆಗೆ ಊಟಕ್ಕೂ ಬರಲ್ಲ, ಎದಕ್ಕೂ ಬರಲ್ಲ. ಅವರು ನಮ್ಮ ಆಂಟಿ ಅವರೇ ತಗೊಂಡ್ ಬಂದು ಅವ್ರಿಗೆ ನಾಷ್ಟ ಊಟ ಎಲ್ಲ ಸ್ವಲ್ಪ ಏನೋ ಇಲ್ಲಿ ಇದನ್ನ ಮಾಡ್ಕೊಡ್ತಾರೆ. ಮತ್ತೆ ಆದ್ರೆ ಅವ್ರು ಚಂದಕ ಇಡೀ ದಿವಸ ಇಲ್ಲೇ ಇರೋದು. ಇದು ಬೆಳೆಸಿರೋದೆಲ್ಲಾನು ಅವರೇ ಬೆಳೆಸಿರೋದು. ಒಬ್ಬ ಸಾಮಾನ್ಯ ಮನುಷ್ಯ ಯಾವುದೇ ಫಲಾಫಲಗಳನ್ನು ಬಯಸದೆ ಇಷ್ಟೊಂದು ಗಿಡಗಳನ್ನು ಬೆಳೆಸಿದ್ದು ಊಹಿಸಲು ಅಸಾಧ್ಯ. ಇಲ್ಲಿ ನಿಮಗೊಂದು ವಿಚಾರವನ್ನು ಹೇಳಬೇಕು. ಇದರಿಂದ ನೀವು ಮತ್ತಷ್ಟು ದಿಗ್ಭ್ರಾಂತರಾಗುವುದಂತೂ ಸತ್ಯ. ಇಷ್ಟೆಲ್ಲಾ ಗಿಡಗಳಿಗೆ ಕಾರಣೀಭೂತನಾಗಿರುವ ಈಶಪ್ಪ ಒಬ್ಬ ವಿಕಲಚೇತನ. ಸಾಮಾನ್ಯರಂತೆ ಓಡಾಡಲು ಸಾಧ್ಯವಾಗದ ಇವರು ಗಿಡದಿಂದ ಗಿಡಕ್ಕೆ ಒಮ್ಮೊಮ್ಮೆ ತೆವಳುತ್ತಲೋ ಇಲ್ಲವೇ ಕುಳಿತುಕೊಂಡೇ ಸಾಗಬೇಕು. ಇದೇ ರೀತಿಯಲ್ಲಿ ಇಲ್ಲಿಯ ಗಿಡಗಳ ಆರೈಕೆಯನ್ನು ಇಂದಿಗೂ ಮಾಡುತ್ತಿದ್ದಾರೆ. ಹಸಿರು ರಾಶಿಯ ಒಡೆಯನಾದ ಇವರಿಗೆ ಇದರ ಬಗ್ಗೆ ಆಸಕ್ತಿ ಮೂಡಲು ಕಾರಣ ಒಂದು ವೈಯಕ್ತಿಕ ವಿಚಾರ. ಆ ವಿಚಾರದಿಂದ ಮನಸ್ಸನ್ನ ಹಗುರವಾಗಿಸಿಕೊಳ್ಳಲು ಮೊರೆ ಹೋಗಿದ್ದೆ ಗಿಡಗಳ ಆರೈಕೆಯ ಕಡೆಗೆ. ಯಾವುದಾ ವೈಯಕ್ತಿಕ ವಿಚಾರ ಎನ್ನುವುದನ್ನು ತಿಳಿಸ್ತೀವಿ ಚಿಕ್ಕದೊಂದು ವಿರಾಮದ ಬಳಿಕ. ಈರಪ್ಪ ನಾಶಿ ನಾವಿವಾಗಲೇ ಹೇಳಿದಂತೆ ಒಬ್ಬ ವಿಕಲಚೇತನ ವ್ಯಕ್ತಿ. ದೇಹಕ್ಕಾಗಿರುವ ಈ ವೈಕಲ್ಯಕ್ಕಿಂತ ಮನಸ್ಸಿಗಾದ ಒಂದು ವಿಕಲತೆಯೇ ಇವರನ್ನ ನಾವಿಂದು ಹೀಗೆ ನೋಡುವಂತಾಗಿದೆ. ತನ್ನ ಮನಸ್ಸಿಗಾದ ಆ ನೋವನ್ನ ಮರೆಯಲು ಮತ್ತು ಅದರಿಂದ ಹೊರಬರಲು ಕಂಡುಕೊಂಡ ಮಾರ್ಗವೇ ಹಸಿರು ಪ್ರೀತಿ. ಈ ಮೂಲಕ ಗಿಡಗಳನ್ನ ನೆಟ್ಟು ಅವುಗಳನ್ನ ಆರೈಕೆ ಮಾಡುವ ಮೂಲಕ ಆ ನೋವನ್ನ ಶಮನಗೊಳಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಇದು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನೆಮ್ಮದಿಯನ್ನ ತಂದಿದೆ. 15 ವರ್ಷಗಳಿಂದಲೂ ಪರಿಸರಕ್ಕೋಸ್ಕರ ದುಡಿಯುತ್ತಿರುವ ಇವರು ಹುಟ್ಟಿದಾಗಿನಿಂದಲೇ ತನ್ನ ಒಂದು ಕಾಲಿನ ಸ್ವಾಧೀನ ಕಳೆದುಕೊಂಡವರು. ಹೀಗೆ ವಿಕಲಚೇತನನಾಗಿದ್ದರೂ ಸಹ ಸಾಮಾನ್ಯ ಮನುಷ್ಯರಿಗಿಂತ ಏನೂ ಕಮ್ಮಿ ಇಲ್ಲದಂತೆ ಪ್ರತಿನಿತ್ಯ ಮುಂಜಾನೆ 5ರಿಂದ ಗಿಡಗಳ ಆರೈಕೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಉದ್ಯಾನದಲ್ಲಿ ನೆಲ ಹದಗೊಳಿಸುವ, ಕಳೆ ಗಿಡಗಳನ್ನು ತೆಗೆಯುವ, ಗಿಡಗಳಿಗೆ ನೀರು ಬಿಡುವಂತಹ ಸಾಕಷ್ಟು ಶ್ರಮದ ಕೆಲಸಗಳನ್ನು ಮುಂದೆ ನಿಂತು ಮಾಡುತ್ತಾರೆ. ಇದೆಲ್ಲದರ ಪರಿಣಾಮವೇ ಒಂದು ಕಾಲದಲ್ಲಿ ಬರಡು ಭೂಮಿಯಾಗಿದ್ದ ಈ ಪ್ರದೇಶ ಇಂದು ಹಚ್ಚ ಹಸಿರಿನಿಂದ ಉದ್ಯಾನವನವಾಗಿದೆ. ಜೀವನ
ಜೀವನಕ್ಕಾಗಿ ಎಸ್ಟಿಡಿ ಬೂತ್ ಇಟ್ಟುಕೊಂಡಿದ್ದ ಈಶಪ್ಪ ಕ್ರಮೇಣ ಜಾಗತೀಕರಣದ ಓಟದ ಪರಿಣಾಮ ಅದನ್ನು ಮುಚ್ಚಬೇಕಾಗಿ ಬಂತು. ಜೀವನ ಸಾಗಿಸುವುದು ದುಸ್ತರವಾಯಿತು. 2 ಹೊತ್ತಿನ ಊಟಕ್ಕೂ ಸಂಚಕಾರ ಒದಗಿ ಬಂತು. ಇಂತಹ ವಿಷಮ ಸ್ಥಿತಿಯಲ್ಲಿ ಜೊತೆಯಾಗಿದ್ದೇ ಕೈ ಹಿಡಿದ ಧರ್ಮಪತ್ನಿ ನಾಗಮ್ಮ. ನಾಗಮ್ಮ ಸಹ ಗಂಡನಂತೆ ಹಠವಾದಿ. ಈಕೆ ಸ್ವಾಭಿಮಾನಕ್ಕೆ ಅಂಜದೆ ತನ್ನ ಹಾಗೂ ತನ್ನ ಗಂಡನ ಹೊಟ್ಟೆ ಹಸಿವು ನೀಗಿಸಿಕೊಳ್ಳಲು ಅವರಿವರ ಮನೆಯಲ್ಲಿ ಪಾತ್ರೆ ತೊಳೆಯುವ ಹಾಗೂ ಕಸ ಮುಸುರೆ ತಿಕ್ಕುವ ಕೆಲಸ ಮಾಡಿ ಇಬ್ಬರಿಗೂ ಹೊಟ್ಟೆಗೊಂದು ದಾರಿ ಮಾಡಿಕೊಂಡಿದ್ದಾಳೆ. ತಾನು ತಿನ್ನುವ ಊಟದಲ್ಲೇ ಗಂಡನಿಗೆ ತುತ್ತು ನೀಡುತ್ತಿದ್ದಾಳೆ. ಕೆಲಸದ ಬಿಡುವಿನ ಸಮಯದಲ್ಲಿ ಗಂಡನೊಂದಿಗೆ ಇಲ್ಲಿಯ ಗಿಡಗಳ ಆರೈಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿದ್ದಾಳೆ. ಪೊರಕೆ ಹಿಡಿದು ಇಡೀ ಉದ್ಯಾನವನವನ್ನು ಸ್ವಚ್ಛಗೊಳಿಸುತ್ತಿದ್ದಾಳೆ. ಅಷ್ಟೇ ಅಲ್ಲದೆ ಇಲ್ಲಿಗೆ ಬರುವವರಿಂದ ಗಿಡಗಳಿಗೆ ಯಾವುದೇ ರೀತಿಯ ಹಾನಿಯಾಗದಂತೆ ನೋಡಿಕೊಳ್ಳುತ್ತಿದ್ದಾಳೆ. ಒಟ್ಟಾರೆ ಸಂಸಾರದಲ್ಲಿನ ಕಟ್ಟಿಟ್ಟ ನೋವಿನ ಬುತ್ತಿಗೆ ಪತಿಯ ಈ ಪ್ರಯತ್ನ ಈಕೆಗೆ ಕೊಂಚ ಭರವಸೆ ಮೂಡಿಸಿದೆ. ನಾವು ಸ್ವಲ್ಪ ಅಡಿಗೆ ಮಾಡ್ಲಕ್ ಹೊಂಟೇವ್ರಿ. ಆಯ್ತ್ರಿ, ಅಲ್ಲಿ ಒಂದ್ 4,000 ರೂಪಾಯಿ ಪಗಾರ ಕೊಡ್ತಾರ. ಅದ್ರ ಮೇಲೆ ನಮ್ದು ಗಂಡ ಹೆಂಡತಿ ಜೀವನ ನಡೆದೈತಿ. ಆತ್ರ ಇದೇನೋ ನಮ್ಗ ಒಂದ್ ಮಕ್ಕಳಿಲ್ಲ ಅನ್ನೋದೊಂದು ಕೊರತೆ ಐತ್ರಿ. ಅದಕ್ಕೀಗ ಇವ್ ನಮ್ಮ ಮನೆಯವ್ರ ಗಿಡ ಹಚ್ಚಾರ. ಅವರು ಸ್ವಲ್ಪ ಅಂಗುಕಿಲ್ಲದಾರ್ರಿ. ಇದೇ ಮಕ್ಕಳಂತ ತಿಳ್ಕೊಂಡ ನಾವು ನೀರ್ ಬಿಡುದಾಯ್ತು, ಕಸ ಹುಡುಗುದಾಯ್ತು, ಸ್ವಲ್ಪ ಕುಂದ್ರದಾಯ್ತ್ರಿ. ಇವು ಸ್ವಲ್ಪ ಕವಲ ಮಾಡೋದಾಯ್ತು. ಮತ್ತೆ ಎಲ್ಲಾ ಹುಡುಗರು ಉಪ್ಡಿ ಬರ್ತಾವಲ್ರಿ, ಜರ ಅವೆಲ್ಲ ದಾನ್ಲಿ ಮಾಡ್ತಾರ. ಅವ್ರಿಗೆ ಸ್ವಲ್ಪ ಹೇಳ್ಕೊತ ಮಾಡ್ಕೊತ ಹೊಂಟೇವ್ ನೋಡ್ರಿ. ಜೀವನೋಪಾಯಕ್ಕಿದ್ದ ಉದ್ಯೋಗವು ಹೋದಾಗ ಕೊಂಚ ವಿಚಲಿತರಾದ್ರೂ ಹೆಂಡತಿಯ ದುಡಿಮೆ 1 ಹೊತ್ತಿನ ಊಟವನ್ನೇನೋ ನೀಡಿತಾದ್ರೂ ನೆಮ್ಮದಿಯನ್ನು ತರಲಿಲ್ಲ. ಹೇಗೆ 15 ವರ್ಷಗಳ ಹಿಂದೆ ಯೋಚಿಸುತ್ತಾ ಪಕ್ಕದ 2 ಪ್ರದೇಶಕ್ಕೆ ಬಂದಾಗ ಏನನ್ನಿಸಿತೋ ಗೊತ್ತಿಲ್ಲ. ಮೊದಲೇ ಸಮಾಜ ತನ್ನನ್ನು ನೋಡುವ ನೋಟಕ್ಕೆ ಬೇಸತ್ತಿದ್ದ ಈಶಪ್ಪನಿಗೆ ಇಲ್ಲಿಯ ಬರಡು ಭೂಮಿ ಅಣುಕಿಸಿದಂತಾಗಿರಬೇಕು. ಕೂಡಲೇ ದಿನಕ್ಕೊಂದು ಗಿಡವನ್ನು ಅಲ್ಲಿ ತಂದು ನೆಡಲು ಪ್ರಾರಂಭಿಸಿದ್ರು. ನೆಟ್ಟ ಗಿಡಕ್ಕೆ ಕಷ್ಟಪಟ್ಟು ಎಲ್ಲಿಂದಲಾದ್ರೂ ನೀರು ಗೊಬ್ಬರ ತಂದು ಹಾಕಲಾರಂಭಿಸಿದ್ರು. ಇದರಿಂದ ಬರಡಾಗಿದ್ದ ಆ ಸ್ಥಳದಲ್ಲೆಲ್ಲ ಬರಬರುತ್ತಾ ಗಿಡಗಳೇ ತುಂಬಿಕೊಂಡು ಬಿಟ್ಟವು. ಹಸಿರು ಕಂಗೊಳಿಸಲಾರಂಭಿಸಿತು. ಬೆಳೆಯುತ್ತಿದ್ದ ಆ ಗಿಡಗಳೆಲ್ಲ ತನ್ನೊಂದಿಗೆ ಮಾತನಾಡುತ್ತಿರುವ ಅನುಭವವಾಯಿತು. ಅಷ್ಟೇ, ಈಶಪ್ಪನಿಗೆ ಹೊರಗಿನ ಪ್ರಪಂಚವೇ ಮರೆತು ಹೋಯಿತು. ದಿನದ ಹೆಚ್ಚಿನ ಸಮಯ ಇಲ್ಲಿಯೇ ಗಿಡಗಳೊಂದಿಗೆ ಕಳೆಯಲು ಪ್ರಾರಂಭಿಸಿದ್ರು. ಹೊತ್ತು ಮುಳುಗಿ ಕತ್ತಲಾದರೂ ಒಮ್ಮೊಮ್ಮೆ ಮನೆಗೆ ಹೋಗದೆ ಇಲ್ಲಿಯ ಗಿಡಗಳ ಆರೈಕೆಯಲ್ಲಿಯೇ ತೊಡಗಿಕೊಂಡು ಬಿಡ್ತಾ ಇದ್ರು. ಮೊದಲು ಕೈ ಹಿಡಿದ ಪತ್ನಿ ನಾಗಮ್ಮ ಇದಕ್ಕೆ ಕೊಂಚ ವಿರೋಧ ವ್ಯಕ್ತಪಡಿಸಿದರೂ ನಂತರದ ದಿನಗಳಲ್ಲಿ ಆಕೆಯೂ ಈ ಹಸಿರು ಕ್ರಾಂತಿಗೆ ಜೊತೆಯಾದಳು. ಇದರಿಂದ ಈ ದಂಪತಿಗೆ ಇದ್ದ ಬಹುದಿನದ ನೋವಿಗೆ ಕೊಂಚ ಮಟ್ಟಿಗೆ ಪರಿಹಾರವೂ ಸಿಕ್ಕಿದಂತಾಯಿತು. ತಮಗೆ ಮಕ್ಕಳಿಲ್ಲ ಎನ್ನುವ ನೋವು ಕ್ರಮೇಣ ಕಡಿಮೆಯಾಗುತ್ತಾ ಗಿಡಗಳೇ ಮಕ್ಕಳಂತೆ ಕಾಣಲಾರಂಭಿಸಿದವು. ಗಿಡಗಳಿಗೆ ಯಾರಾದರೂ ಹಾನಿ ಮಾಡಿದರೆ ಕೆಟ್ಟ ಕೋಪ ಸಹಜವಾಗಿ ಸಿಡಿದೇಳುತ್ತಿತ್ತು. ಕ್ರಮೇಣ ಜನರು ಇವರ ಭಾವನೆಗೆ ಬೆಲೆ ಕೊಡುತ್ತಾ ಹಸಿರನ್ನು ಗೌರವಿಸುವಂತಾದರು. ಮಕ್ಕಳನ್ನೇ ಅವರೇ ಮಕ್ಕಳತ್ತ ಮರನೇ ಮಕ್ಕಳ ತಿಳ್ಕೊಂಡು ಬೆಳೆಸ್ಯಾರ. ಆತರ ಬೆಳೆಸಬೇಕು. ನಾವು ಮಕ್ಕಳಿದ್ರು ಬೆಳೆಸುದಿಲ್ಲ, ಮರನು ಬೆಳೆಸುದಿಲ್ಲ. ಅದಕ್ಕೆ ಮರ ಬೆಳೆಸಿದ್ರೆ ಮಕ್ಕಳಕ್ಕಿಂತ ಒಳ್ಳೆ ನಾವು ನಾಡಿಗೆ ಒಳ್ಳೆ ಕೊಡುಗೆ ಕೊಡಬಹುದು. ಇದರ ಪ್ರತಿಫಲವೇ ಇಲ್ಲಿಂದು ಮಾವು, ಸಪೋಟ, ಪಪ್ಪಾಯ, ಸೀಬೆ, ಬಾಳೆ, ಹಲಸು ಮುಂತಾದ ಹಣ್ಣಿನ ಮರಗಳು ಸೃಷ್ಟಿಯಾದ್ರೆ ಬೇವು, ಹತ್ತಿ, ಅಶೋಕ, ಬನ್ನಿ, ಸಾಗವಾನಿಯಂತಹ ಸಾಕಷ್ಟು ನೆರಳಿನ ಗಿಡಗಳು ಅರಳಿ ನಿಂತಿವೆ. ಹಾಗೆಯೇ ದಾಸವಾಳ, ಕಣಗಿಲೆ, ಮಲ್ಲಿಗೆ ಸೇರಿದಂತೆ 100 ಜಾತಿಯ ಹೂವಿನ ಗಿಡಗಳು ಬಂದವರನ್ನು ಸ್ವಾಗತಿಸುತ್ತಿವೆ. ಇನ್ನು ತೆಂಗು, ನುಗ್ಗೆಯಂತಹ 100 ಜಾತಿಯ ಉಪಯುಕ್ತ ಗಿಡಗಳು ಸಹ ಇಲ್ಲಿ ವಿಜೃಂಭಿಸುತ್ತಿವೆ. ಹೀಗೆ
ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ದಂಪತಿ ಇಷ್ಟೊಂದು ಮರಗಳನ್ನು ಕಷ್ಟಪಟ್ಟು ನೆಟ್ಟು ಬೆಳೆಸಿ ಇತರರಿಗೆ ಮಾದರಿಯಾಗಿದ್ದಾರೆ. ಇವರ ಈ ನಿಸ್ವಾರ್ಥ ಸೇವೆಗೆ ಇವರೆಂದು ಯಾವುದೇ ರೀತಿಯ ಪ್ರಚಾರವನ್ನು ಬಯಸಿಲ್ಲ ಎಂಬುದೇ ಗಮನಾರ್ಹ. ಬೇವಿನ ಗಿಡ ಅದಾರಿ, ಬಾರಿ ಗಿಡ ಅದಾರಿ, ತೆಂಗಿನ ಗಿಡ ಅದಾರಿ, ಸೀತಾಫಲ ಗಿಡ ಅದಾರಿ, ಹಲಸಿನ ಹಣ್ಣಿನ ಗಿಡ ರೀ, ಅಡಿಕೆ ಗಿಡ, ತೆಂಗಿನ ಗಿಡ ರೀ, ಅಡಿಕೆ ಗಿಡ ಅದಾವ್ರಿ, ದಾಸ್ಯಾಳ ಹೂರಿ, ಎಲ್ಲಾ ನಾನಾ ತರ ಅದಾವ್ರಿ. ಎಲ್ಲಾ ತರ ಅವೆಲ್ಲಾ ಹೆಸರು ಹೋಗೋದ್ ಕೂತ್ರ ಬಾಳ ಮುಗಿಯಂಗಿಲ್ರಿ. ಅದ್ರಿ ಒಂದ್ 2,000 ಗಿಡ ಅದಾವ್ರಿ. 1 ಎಕರೆ ಅದ ಸರ್. ಹೀಗೆ ಮಕ್ಕಳಿಲ್ಲದ ಈ ಬಡ ದಂಪತಿಗೆ ಈ ಉದ್ಯಾನವನದಲ್ಲಿರುವ ಮರಗಳೇ ಮಕ್ಕಳಾಗಿ ಹೋಗಿವೆ. ತಮಗೆ ಮಕ್ಕಳಿಲ್ಲ ಎನ್ನುವುದನ್ನು ಇವರುಗಳು ಇಲ್ಲಿಗೆ ಬರುವ 10 ಮಕ್ಕಳನ್ನ ನೋಡಿ ಮರೆಯುವಂತಾಗಿದೆ. ಹಾಗೆಯೇ ಮಕ್ಕಳ ಪ್ರೀತಿಯನ್ನು ಸುತ್ತಮುತ್ತಲಿನ ಮಕ್ಕಳೊಂದಿಗಿದ್ದು ಅವರೊಂದಿಗೆ ಆಟವಾಡುತ್ತಾ ನೆಮ್ಮದಿಯನ್ನು ಕಾಣುವಂತಾಗಿದೆ. ಮಕ್ಕಳು ಸಹ ಇವರೊಂದಿಗೆ ಯಾವುದೇ ಮುಜುಗರವಿಲ್ಲದೆ ಮನೆಯ ಸದಸ್ಯರಂತೆ ಹೊಂದಿಕೊಂಡು ಬೆರೆತು ಹೋಗಿವೆ. ಗಿಡಗಳನ್ನು ಮಕ್ಕಳಂತೆ ಭಾವಿಸುವ ಇವರುಗಳು ಮಕ್ಕಳಂತೆ ಅವುಗಳ ಕಷ್ಟಕ್ಕೂ ಸ್ಪಂದಿಸುತ್ತಿದ್ದಾರೆ. ತಮ್ಮ ಸ್ವಂತ ಖರ್ಚಿನಿಂದಲೇ ಸಾಕಷ್ಟು ಬಾರಿ ಇವುಗಳ ಆರೈಕೆಯನ್ನ ನೋಡುಗರು ಹುಬ್ಬೇರಿಸುವಂತೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಅದೆಲ್ಲವನ್ನ ನೋಡೋಕ್ಕೂ ಮುನ್ನ ಇನ್ನೊಂದು ವಿರಾಮ. ಹಣಕ್ಕಾಗಿ ಮರಗಳನ್ನು ಇನ್ನಿಲ್ಲವಾಗಿಸುವ ಜನರ ಮಧ್ಯೆ ತಾವು ನೆಟ್ಟ ಗಿಡಗಳು ನಾಶವಾಗಬಾರದೆಂಬ ಉದ್ದೇಶದಿಂದ ಯಾರೊಬ್ಬರೂ ನಂಬಲ ಸಾಧ್ಯವಾದ ಕಾರ್ಯವನ್ನ ಮಾಡಿ ಸಾರ್ಥಕತೆ ಮೆರೆದಿದ್ದಾರೆ. ವಿಪರ್ಯಾಸವೆಂದರೆ ಮರಗಳ ಉಳುವಿನ ಹೆಸರಿನಲ್ಲಿ ಮತ್ತು ಅಭಿಯಾನದ ಹೆಸರಲ್ಲಿ ಕೋಟಿ ಕೋಟಿ ನುಂಗುವ ಹೊಟ್ಟೆಬಾಕರ ಮಧ್ಯೆ ಇವರ ಈ ನಿಸ್ವಾರ್ಥ ಸೇವೆ ವಿಭಿನ್ನವಾಗಿ ನಿಲ್ಲುತ್ತದೆ. ಪ್ರತಿ ವರ್ಷ ಸರ್ಕಾರ ಹಾಗೂ ರಾಜಕೀಯ ಧುರೀಣರು ಜೂನ್ 5 ಬಂತೆಂದರೆ ಸಾಕು ಪರಿಸರದ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಬಿಗಿಯುತ್ತಾರೆ. ಪರಿಸರದ ಉಳಿವಿಗಾಗಿ ಕೋಟಿಗಟ್ಟಲೆ ಮೀಸಲಿಡುವ ಭರವಸೆ ನೀಡುತ್ತಾರೆ. ಹೀಗೆ ಭರವಸೆ ನೀಡಿದ್ದಲ್ಲಿ ಎಲ್ಲೋ ಕೆಲವೊಂದಿಷ್ಟು ಮಾತ್ರ ಆಚರಣೆಗೆ ಬರುತ್ತದೆ. ಹೀಗೆ ಬಂದವುಗಳು ಸಹ ಸರಿಯಾದ ನಿರ್ವಹಣೆ ಮಾಡದ ಕಾರಣ ಫಲಿತಾಂಶ ಶೂನ್ಯವಾಗುವುದರೊಂದಿಗೆ ಅಭಿಯಾನ ನೆಲಕಚ್ಚುತ್ತದೆ. ಈ ರೀತಿ ಕೋಟ್ಯಾಂತರ ರೂಪಾಯಿ ಪ್ರತಿ ವರ್ಷ ಸರ್ಕಾರದ ಬೊಕ್ಕಸದಿಂದ ಇಂತಹ ಪೊಳ್ಳು ಭರವಸೆಗಳಿಗೆ ಮತ್ತು ಹೊಟ್ಟೆಬಾಕರ ದಾಹಕ್ಕೆ ಖರ್ಚಾಗುತ್ತಿದೆ. ಆದರೆ ಇಂತಹ ಜನರ ನಡುವೆ ಈಶಪ್ಪನ ನಿಷ್ಕಲ್ಮಶ ಪರಿಶ್ರಮ ಪ್ರಶಂಸನೀಯವೆನಿಸಿಕೊಳ್ಳುತ್ತೆ. ಇದರ ಫಲವೆಂಬಂತೆ ಇಲ್ಲಿಂದು ಒಂದು ಸುಂದರ ಉದ್ಯಾನವನ ನಿರ್ಮಾಣವಾಗಿದೆ. ಏನೋ ಸುಮ್ ನಮಗೊಂದು ಮಕ್ಳಿಲ್ಲ, ಏನೋ ಬೆಳೆಸ್ಬೇಕಂತೇಳಿ ತಲೆಯಾಗ ಬತ್ರಿ, ಬೆಳೆಸ್ಕೊತ ಹೊಂಟಿರಿ. ನಾವೇನೋ ರೊಕ್ಕ ಗಳಿಸ್ಬೇಕು, ಮಂದಿ ಗಳಿಸ್ಬೇಕು, ಹೆಸರು ಗಳಿಸ್ಬೇಕು, ನಮ್ಮಂತಾಗ ಆ ಉದ್ದೇಶ ಏನು ಇಟ್ಕೊಂಡಿಲ್ಲ. ನಾವು ಒಂದು ಸಾಧನೆ ಮಾಡ್ಬೇಕಂತ ನಾವು ಮಾಡತ್ತೀವಿ ಇಷ್ಟೇ, ಮತ್ತೊಂದು ಏನಿದು. ತಾವು ಸೃಷ್ಟಿಸಿರುವ ಹಸಿರು ರಾಶಿಯ ಭೂಮಿ ನಮ್ಮದಲ್ಲವೆನ್ನುವ ಅರಿವಿದ್ದರೂ ಸಹ ಇಲ್ಲಿ ತನ್ನ ಬೆವರ ಹನಿಯನ್ನು ವ್ಯರ್ಥ ಮಾಡದೆ ಪರಿಶ್ರಮ ಪಟ್ಟಿದ್ದಾರೆ ಈಶಪ್ಪ. ಉದ್ಯಾನವನಕ್ಕೆಂದೇ ಮೀಸಲಿಟ್ಟ ನಗರ ಪ್ರಾಧಿಕಾರದ ಭೂಮಿಯಲ್ಲೇ ಗೊತ್ತಿದ್ದು ಹಸಿರು ಬೆಳೆದಿದ್ದಾರೆ. ಹೀಗೆ ಮರಗಳಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿರುವ ಇಂತಹ ನಿಸ್ವಾರ್ಥ ಜೀವಿಯ ಬಳಿಯಿಂದು ಪುಟ್ಟ ಮನೆಯೊಂದನ್ನು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ರಾತ್ರಿ ಮಲಗಲು ಮಾತ್ರ ಅವಶ್ಯಕವಿರುವ ಆ ಮನೆಯಲ್ಲಿಯೇ ಹೆಂಡತಿ ನಾಗಮ್ಮನೊಂದಿಗೆ ಇಂದಿಗೂ ಬದುಕು ಸಾಗಿಸುತ್ತಿದ್ದಾರೆ. ನಿಮಗೆ ಆಶ್ಚರ್ಯವಾಗಬಹುದು. ತನ್ನದೆಂದು ಹೇಳಿಕೊಳ್ಳಲು ಇರುವ ಈ ಏಕೈಕ ಮನೆಯನ್ನು ಸಹ ತಾನು ನೆಟ್ಟು ಬೆಳೆಸಿದ ಮರಗಳ ಉಳಿವಿಗಾಗಿ ಬಲಿ ಕೊಟ್ಟಿದ್ದಾರೆ ಈಶಪ್ಪ. ಒಮ್ಮೆ ಗಿಡಗಳ ಆರೈಕೆಗೆ ಹಣಕಾಸಿನ ತೊಂದರೆಯಾದಾಗ ಈ ಮನೆಯ ಅರ್ಧ ಭಾಗವನ್ನೇ ಮಾರಿ ಗಿಡಗಳ ಆರೈಕೆ ಮಾಡಿದ್ದೂ ಇದೆ. 40-60 ಅಡಿ ಅಳತೆಯ ಈ ಮನೆಯ ಜಾಗವನ್ನು ಕೇವಲ 4 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ಈ ಉದ್ಯಾನವನದ ನಿರ್ವಹಣೆ ಮಾಡಿದ್ದೂ ಇದೆ. ಅಳಿದುಳಿದ ಸ್ವಲ್ಪ ಆ ಹಣದಲ್ಲೇ ಇಲ್ಲಿಯ ಹಸಿರಸಿರಿ ನಡುವೆ ಸಣ್ಣದೊಂದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಿ ಅದಕ್ಕೆ ಪ್ರತಿನಿತ್ಯ ಪೂಜೆ ಸಲ್ಲಿಸುತ್ತಿರುವವರು ಈಶಪ್ಪ.
ಈ ಕಾರ್ಯಕ್ಕೆ ಹೆಂಡತಿ ನಾಗಮ್ಮ ಸಹ ಸಾಥ್ ನೀಡಿದ್ದಾಳೆ. ಅರ್ಧ ಪ್ಲಾಟ್ ಮಾರ್ಬಿಟ್ಟ ಅದೇ ದುಡ್ಡು ಬಂದಿದ್ದೆಲ್ಲ ಗಿಡಗಳು ಮತ್ತ ಗುಡಿ ದೇವಸ್ಥಾನಕ್ಕೆ ಹಾಕಿದಾರ್ರಿ. ಹಾಕಿ ಎಲ್ಲಾ ತರದಿಂದ ಭಾರಿ ಇದ್ರದಿಂದ ಮಾಡ್ಲೇಬೇಕಂತ ಇದನ್ನ ಮಾಡಿರೋದ್ರಿ. ಅವ್ರ ಖುಷಿಯಿಂದ ಮಾಡಿ ಬೆಳೆಸಿರೋದು. ಆದ್ರೆ ಈಗಿನ ಕಾಲಕ್ಕೆ ಅವ್ರಿಗೆ ಸ್ವಲ್ಪ ಏನಾದ್ರೂ ಸರ್ಕಾರದಿಂದ ಒಂದ್ ಸ್ವಲ್ಪ ಹೆಲ್ಪ್ ಆದ್ರೆ ಬಹಳ ಒಳ್ಳೇದಾಗ್ತೈತ್ರಿ. ಕೇವಲ 1 ಎಕರೆ ಜಾಗದಲ್ಲಿಯೇ ಸುಮಾರು 2,000ಕ್ಕೂ ಹೆಚ್ಚಿನ ಮರಗಳನ್ನು ಬೆಳೆಸಿದ ಇವರ ಈ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿರುವ ಸ್ಥಳೀಯ ಸಾಕಷ್ಟು ಜನ ಪ್ರತಿನಿಧಿಗಳು ಹಾಗೂ ಸಂಘ ಸಂಸ್ಥೆಗಳು ಇವರನ್ನು ಕರೆದು ಸನ್ಮಾನಿಸಿವೆ. ಹಾಗೆಯೇ ಇವರ ಈ ಪರಿಸರ ಪ್ರೇಮವನ್ನು ಗುರುತಿಸಿದ ಜಿಲ್ಲಾ ಪಂಚಾಯಿತಿ, ಅರಣ್ಯ ಇಲಾಖೆ ಹಾಗೂ ಜೈವಿಕ ಇಂಧನ ಅಭಿವೃದ್ಧಿ ಇಲಾಖೆಗಳು ಇವರಿಗೆ 2015 ಆಗಸ್ಟ್ 10ರಂದು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವ ಸೂಚಿಸಿವೆ. ಆರ್ಥಿಕವಾಗಿ ಹಿಂದಿರುವ ಇವರಿಗೆ ಈಗ ಸರಿಸುಮಾರು 60ರ ಇಳಿ ವಯಸ್ಸು. ಮೊದಲಿನಂತೆ ಈಗ ಇವರಿಗೆ ಕೆಲಸ ಮಾಡಲು ಆಗುತ್ತಿಲ್ಲ. ಆದರೂ ಪರಿಸರ ಪ್ರೇಮ ಮಾತ್ರ ಎಳ್ಳಷ್ಟು ಸಹ ಕಡಿಮೆಯಾಗಿಲ್ಲ. ಕೈಲಾಗದಿದ್ದರೂ ಪ್ರತಿನಿತ್ಯ ಇಂದಿಗೂ ಇಲ್ಲಿ ಇವರು ತಮ್ಮ ಬಹುಪಾಲು ಸಮಯವನ್ನು ಗಿಡಗಳ ಆರೈಕೆಯಲ್ಲಿಯೇ ಕಳೆಯುತ್ತಿದ್ದಾರೆ. ಮೊದಲಿನಂತೆ ಇಂದಿಗೂ ಸಹ ಇವರು ಮುಂಜಾನೆ ಕೋಳಿ ಕೂಗುವ ಮುನ್ನವೇ ಹಸಿರು ಕ್ರಾಂತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದಾರೆ. ಜನಗಳ ಸರ ಬಂಗ್ಲೆ ಕಾರ್ ಗಾಡಿ ಗಳಿಸೋದು ದೊಡ್ಡ ಮಾತಲ್ಲ ಸರ್. ಇಂಥವ್ ಬೆಳೆಸಿ ತೋರಿಸ್ಬೇಕ್ರಿ. ಇದು ಮುಖ್ಯ ರೀ, ಗಿಡ ಮುಖ್ಯ. ಅದು ಇದ್ರೆ ನಾವ್ ಬಂಗ್ಲೆ ಕಾರ್ ಗಾಡಿ ವಿಮಾನ ಎಲ್ಲಾ ಗಳಿಸೋದ್ರಿ. ಇವೇ ಇರ್ಲಿಲ್ಲ ಅಂದ್ರೆ ಏನ್ ಗಳಿಸ್ಬೇಕು ಏನ್ ಇದಿಲ್ರಿ. ಸ್ವಲ್ಪ ಎಲ್ಲಾ ಬೆಳೆಸಬೇಕು ಮಾಡ್ಬೇಕು ಅನ್ನೋದ್ರಿ. ಎಲ್ಲಾರು ಸಣ್ಣವ್ರು ದೊಡ್ಡವ್ರು ಎಲ್ಲರೂ ನೀವು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ರಿ, ಗಿಡಗಳು ಬೆಳೆಸ್ರಿ, ಒಳ್ಳೆ ಕೆಲಸ ಮಾಡ್ರಿ. ಇದೇ ಶಾಶ್ವತ ಉಳಿದ್ರಿ. ಇವರಿಗೆ ಸಾಕಷ್ಟು ಪ್ರಶಸ್ತಿಗಳೇನೋ ಬಂದಿವೆ. ಆದರೆ ಜೀವನೋಪಾಯಕ್ಕೆ ಅವಶ್ಯಕವಾದ ಕೆಲವು ಮೂಲಭೂತ ವ್ಯವಸ್ಥೆಗಳು ಇಂದಿಗೂ ಈಡೇರಿಲ್ಲ. ಮಕ್ಕಳಿಲ್ಲದಿದ್ದರೂ ಪರಿಸರವನ್ನೇ ತಮ್ಮ ಮಕ್ಕಳೆಂದುಕೊಂಡು ಗಿಡ ಮರಗಳನ್ನು ಬೆಳೆಸಿರುವ ಇವರಿಗೆ ಇಂದಿಗೂ ಸರ್ಕಾರದ ಯಾವುದೇ ಮಾಸಾಶನವೂ ಸಿಕ್ಕಿಲ್ಲ. ಇನ್ನು ವಿಕಲಚೇತನರಾಗಿರುವ ಇವರಿಗೆ ಸರ್ಕಾರದಿಂದ ಬರುವ ವಿಕಲಚೇತನ ಮಾಸಾಶನವೂ ಸಹ ಬಂದಿಲ್ಲ. ಪ್ರಶಸ್ತಿ ಬಂದು 1 ವರ್ಷ ಆಯ್ತು ಸರ್. ಪ್ರಶಸ್ತಿ ಬತ್ತು, ಪ್ರಶಸ್ತಿ ಕೊಟ್ಟರು, ಯಾರ್ದು ಏನು ಪೆಸೆ ಇಲ್ಲ ಸರ್. ಅಲ್ಪ ಏನು ಕೇಳ್ಬಾರ್ರಿ. ಪೆನ್ಷನ್ ಇಲ್ಲ, ರೇಷನ್ ಕಾರ್ಡ್ ಇಲ್ರಿ, ಯಾವ್ದು ಸರ್ಕಾರದ್ದು ಇಲ್ಲ, ರಾಜಕಾರಣಿಯವ್ರದಿಲ್ಲ, ಯಾವ್ದೇನು 10 ಪೈಸೆ ಇಲ್ರಿ. ಎಲ್ಲಾ ಸರ್ಕಾರ ಎಲ್ಲಾ ರಗಡ್ ಅರ್ಜಿ ಕೊಟ್ಟಿವಿ, ತಿರುಗಾಡಿ ಸಾಕಾಗಿ ಬ್ಯಾಸ ಬಿಟ್ಟಿವ್ರಿ. ಅದೇ ನಮ್ಗೆ ಬರೋದು ಮತ್ತೊಬ್ರು ಕೊಡ್ಲಿಲ್ಲ ಅಂತ ಹೇಳಿ ಬಿಟ್ಟು. ಮರಗಳಿಗಾಗಿ ಮನೆಯ ಅರ್ಧ ಭಾಗವನ್ನೇ ಮಾರಾಟ ಮಾಡಿದ ಇವರಿಗೆ ಕನಿಷ್ಠ ಪಕ್ಷ ಬರಬೇಕಿದ್ದ ಪಡಿತರ ಚೀಟಿಯೂ ಸಹ ಇಲ್ಲಿಯವರೆಗೂ ಬಂದಿಲ್ಲವಂತೆ. ವಿಪರ್ಯಾಸವೆಂದರೆ ಇವರು ಇಲ್ಲಿಯ ನಿವಾಸಿಗಳು ಎಂದು ಹೇಳಿಕೊಳ್ಳಲು ಇವರ ಬಳಿ ಸರಿಯಾದ ಯಾವುದೇ ದಾಖಲೆಗಳೂ ಇಲ್ಲವಂತೆ. ಇವರು ಇದನ್ನೆಲ್ಲ ನೆನೆದು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬೇಸತ್ತು ಕಣ್ಣೀರಿಟ್ಟಿದ್ದಾರೆ. ಇಷ್ಟಾದರೂ ಇವರಿಗೆ ಈ ರೀತಿಯ ಮತ್ತೊಂದು ಉದ್ಯಾನವನವನ್ನು ಸೃಷ್ಟಿಸುವ ಆಸೆ ಇದೆಯಂತೆ. ಇಂದಿನ ಕಾಲದಲ್ಲಿ ಪರಿಸರ ಕಾಳಜಿ ಇರುವವರೇ ಕಡಿಮೆ. ಅಂಥದ್ರಲ್ಲಿ ಇಂತಹ ವ್ಯಕ್ತಿಯನ್ನ ಜನ ಹಾಗೂ ಸರ್ಕಾರ ಮತ್ತಷ್ಟು ಗುರುತಿಸಿ ಬೆಳೆಸುವ ಕಾರ್ಯವಾಗಲಿ ಎಂದು ಹೇಳುತ್ತಾ ಇವತ್ತಿನ ಎಪಿಸೋಡ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.